ನಮಸ್ಕಾರ. MS ಆಶಾದೇವಿಯವರನ್ನು ಭಾರತೀಯ ಲೇಖಕಿ, ವಿಮರ್ಶಕಿ ಮತ್ತು ಅನುವಾದಕಿ ಅಂತ ಕರೀತಾರಂತೆ. MS ಆಶಾದೇವಿ ಕನ್ನಡ ಭಾಷೆಯ ಈಗಿನ ಪ್ರಮುಖ ವಿಮರ್ಶಕಿ, ಲೇಖಕಿ, ಅನುವಾದಕಿ ಮತ್ತು ಪ್ರಾಧ್ಯಾಪಕಿ. ಮಹಿಳಾವಾದದ ನೆಲೆಯಲ್ಲಿ ಸಾಹಿತ್ಯವನ್ನು ಪರಾಂಬರಿಸುವ ಆಶಾದೇವಿಯವರಿಗೆ 2020ನೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನೀಡುವ ಸಾಹಿತ್ಯ ಶ್ರೀ ಪ್ರಶಸ್ತಿ ದೊರೆತಿದೆ. ಕನ್ನಡದಲ್ಲಿ MA ಹಾಗೂ ನವೋದಯ ವಿಮರ್ಶೆಯ ಮೇಲೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವ ಎನ್ನುವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ. ಪ್ರಜಾವಾಣಿಯ ಭಾನುವಾರದ ಪುರವಣಿ ಮುಕ್ತ ಛಂದ ಸಬ್ಸ್ಟಿಟ್ಯೂಟ್ ಇರುತ್ತಲ್ಲ, ಭಾನುವಾರದ್ದು ಮೇನ್ ಪೇಪರ್ ಜೊತೆಗೆ ಅದರಲ್ಲಿ ಈಗ ಬರ್ತಾ ಇದೆಯಂತೆ, ಇನ್ನೂ ಬರ್ತಾ ಇದೆಯಂತೆ. ಮುಕ್ತ ಛಂದದಲ್ಲಿ ನಾರಿಕೇಳ, ಸುಮ್ಮನೆ ನಾರಿಕೇಳ ಅಂದರೆ ತೆಂಗಿನಕಾಯಿ ಅಂತಲೂ ಅರ್ಥ ಇದೆ. ಅದಕ್ಕಾಗಿ ಅವ್ರು ಬೇಕಂತಕ್ಕೆ ನಾರಿ ಕೇಳು ಅಂತ, ಅಂದರೆ ಹೆಣ್ಮಕ್ಳೇ ಕೇಳಿಸ್ಕೊಳ್ಳಿ ಅನ್ನೋ ಥರ ಎಂಬ ಅಂಕಣವನ್ನು ಬರೆಯುತ್ತಿದ್ದರು ಅಂತಿದೆ. ಬರೆಯುತ್ತಿದ್ದಾರೆ ಅಂತ ಮಾಡ್ಕೋಬೇಕು. ಬಸು ಬೇವಿನ ಗಿಡದ ನಾನು ಓದ್ತಾ ಇದ್ದೀನಿ ಈಗಲೂ ಅಂತ ಅಂದ್ರಪ್ಪ ಅದನ್ನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈ ಅಂಕಣದಲ್ಲಿ ಇವರು ಸ್ತ್ರೀವಾದದ ಬಗ್ಗೆ ಬರೆಯುತ್ತಾರೆ. ಅವರ ಕೃತಿಗಳ ಬಗ್ಗೆ ಬಹಳ ಪ್ರಸಿದ್ಧವಾದ ಕೃತಿ ಮತ್ತು ಪ್ರಶ್ನೆ ಕೇಳಬಹುದಾದ ಕೃತಿ, ಇದ್ರ ಬಗ್ಗೆ ನಾನು ತೋರಿಸ್ತೀನಿ ಆಮೇಲೆ. ಸ್ತ್ರೀಮತವನ್ನು ಉತ್ತರಿಸಲಾಗದೆ, ಇದು ಕುಮಾರವ್ಯಾಸನ ದ್ರೌಪದಿ ಸಭಾಪರ್ವದಲ್ಲಿ ಭೀಷ್ಮ, ಧೃತರಾಷ್ಟ್ರ, ವಿದುರ ಅವ್ರನ್ನೆಲ್ಲ ಒಂದು ಪ್ರಶ್ನೆ ಕೇಳ್ತಾಳೆ. ಧರ್ಮರಾಯ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೋ ಅಥವಾ ಮೊದಲೇ ನನ್ನನ್ನು ಸೋತನೋ ಅಂತ ಭಾಳ ಪ್ರಸಿದ್ಧವಾದ ಉದ್ಭೂತ. ಸ್ತ್ರೀ ಮತ ಅಂದರೆ ಸ್ತ್ರೀ ಅಭಿಪ್ರಾಯ, ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ವೇ ಅನ್ನುವ ಪ್ರಸಂಗ, ಉತ್ತರಿಸಲಾಗದೆ ಎನ್ನುವುದನ್ನು ಕುಮಾರವ್ಯಾಸನ ಭಾಷೆಯ ಚೌಕಟ್ಟಿನಲ್ಲಿ ತೊಗೊಂಡಿದ್ದಾರೆ ಅಂತ ಹೇಳಿ ತುಂಬ ಜನ ವಿಮರ್ಶಕರು ಹೇಳಿರೋದನ್ನು ನಾನು ಕೇಳಿದೆ. ಸ್ತ್ರೀ ಮತವನ್ನು ಉತ್ತರಿಸಲಾಗದೆ, ಉತ್ತರ ಕೊಡಿ ನಮಗೆ ಅಂತ. ಸಾಹಿತ್ಯ ಸಂಸ್ಕೃತಿಯನ್ನು ಕುರಿತ ಲೇಖನಗಳ ಸಂಗ್ರಹ. ಇನ್ನೊಂದು ಹುದುಗಲಾರದ ದುಃಖ ಅನ್ನೋದು ಅನುವಾದ, ಬಟ್ ಯಾರ ಕೃತಿಯ ಅನುವಾದ ಅಂತ ಇಲ್ಲಿಲ್ಲ, ಮುಂದೆ ಇದ್ದರೆ ನೋಡೋಣ. ನಡುವ ಸುಳಿವ ಆತ್ಮ ಅಂತ, ಮತ್ತು ಭಾರತದ ಬಂಗಾರ ಅಂತ, ಇಷ್ಟೇ ಅಲ್ಲ, ಇನ್ನೊಂದೆರಡಿವೆ ನಾನು ಬರ್ಕೊಂಡಿದ್ದೀನಿ, ಆಮೇಲೆ ಹೇಳ್ತೀನಿ. ಅವರಿಗೆ ಬಂದಿರುವ ಪ್ರಶಸ್ತಿಗಳು 2020ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡುವ ಸಾಹಿತ್ಯ ಶ್ರೀ ಪ್ರಶಸ್ತಿ, ಒಂದು ಪುಸ್ತಕ ಕೊಡೋದಲ್ಲ ಅದು, ಸಾಹಿತ್ಯ ಶ್ರೀ ಪ್ರಶಸ್ತಿ ಅಂತ ಒಂದು 5 ಜನಕ್ಕೆ ಕೊಡ್ತಾರೆ, ಗೌರವ ಪ್ರಶಸ್ತಿ ಅಂತ ಒಂದು 5 ಜನಕ್ಕೆ ಕೊಡ್ತಾರೆ, ಪುಸ್ತಕ ಪ್ರಶಸ್ತಿ ಅಂತ ಒಂದು 25 ಜನಕ್ಕೆ ಕೊಡ್ತಾರೆ. ಆಮೇಲೆ GSS ಪ್ರಶಸ್ತಿ, ಇದು ತುಂಬ ಮುಖ್ಯವಾದ್ದು. ಆ್ಯಕ್ಚುಲಿ ಸುಮಿತ್ರಾಬಾಯಿಗೆ GSS ಪ್ರಶಸ್ತಿ ಬಂದಾಗ ಟ್ರಸ್ಟ್ ಇದೆ, GSS ಟ್ರಸ್ಟು, ಅಳಿಯ ಮರಳಿಸಿದಪ್ಪ ಅನಿಸೋದು. ಇವರು ಅಭಿನಂದನಾ ಭಾಷಣ ಮಾಡಿದ್ದರು ಆಶಾದೇವಿ. ಅದರ ಮುಂದಿನ ವರ್ಷವೇ ಆಶಾದೇವಿಗೆ ಪ್ರಶಸ್ತಿ ಬಂತು. 2 ಸಮಾರಂಭಕ್ಕೆ ನಾನು ಹೋಗಿದ್ದೆ. VM ಇನಾಮದಾರ್ ವಿಮರ್ಶಾ ಪ್ರಶಸ್ತಿ, ದೇವದುರ್ಗದ ಖೇಣೆದ್ ಮುರಿಗೆಪ್ಪ ಪ್ರತಿಷ್ಠಾನದಿಂದ ಖೇಣೆದ್ ಮುರಿಗೆಪ್ಪ ಸ್ಮಾರಕ ಪ್ರಶಸ್ತಿ, ಇವಿಷ್ಟು ಬಂದಿವೆ ಅಂತ ಹೇಳ್ತಾರೆ. ಮತ್ತು ಆ ಸ್ತ್ರೀಮತವನ್ನು ಉತ್ತರಿಸಲಾಗದೇ ಇದೆಯಲ್ಲ, ಅದು ಇವ್ರ ಫೋಟೋ ಮೊದಲು ತೋರಿಸ್ಬೇಕಾಗಿತ್ತು, ಅಲ್ಲಿ ಬರಲಿಲ್ಲ ಅಂತ ಹೇಳಿ ನಾನು ತಡ ಮಾಡಿದೆ. ಇದು ಈ ಪುಸ್ತಕ ಇದೆಯಲ್ಲ, ಪುಸ್ತಕದ ಫೋಟೋ, ಸ್ತ್ರೀಮತವನ್ನು ಉತ್ತರಿಸಲಾಗದೆ ಧರ್ಮಶಾಸ್ತ್ರದೊಳ್ಳೊಂದು ಬೇರೆ ಇದೆ ನೋಡಿ. ಆ ಹೆಣ್ಣಿನ ಮುಖ ಇದೆ ನೋಡಿ, ಮುಖ ಅದು ಭಾಳ ಚಿಕ್ಕದಾಗಿದೆ, ಕೂದಲು ತುಂಬ ಉದ್ದ ಇದೆ ಕೂದಲು. ನೆನ್ನೆ ನೋಡಿದ್ರಲ್ಲಿ ಫೋಟೋನಲ್ಲಿ ಏನೋ ಕ್ಲೋಸ್ ಆ್ಯಂಡ್ ಅಕ್ಸೆಪ್ಟ್ ಅಂತ ಬರ್ತಾ ಇದೆ. ಯಾಕೆ ಇಲ್ಲ, ಇದು ಫೋಟೋ, ಅದೇನು ಆ ಥರ ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಇದು ಫೋಟೋ ನೋಡಿ, ಪುಸ್ತಕ, ಮುಖ, ಕೂದಲು ಸ್ತ್ರೀಮತವನ್ನು ಉತ್ತರಿಸಲಾಗದೆ. ಇದು ನೆನ್ನೆ ನಾನು ನೋಡಿದ ಫೋಟೋ. ಇದನ್ನು ತೋರಿಸೋಣ ಅಂತ ಹೋದರೆ ಅದು ಯಾವುದೋ ಇನ್ನೊಂದು ಫೋಟೋ ಬಂತು. ಧರ್ಮಶಾಸ್ತ್ರದೊಳಂತೆಲ್ಲ ಏನೂ ಇಲ್ಲ ಇಲ್ಲಿ, ಬರೀ ಸ್ತ್ರೀಮತವನ್ನು ಉತ್ತರಿಸಿ. ಈ ಫೋಟೋ ನಂಗೆ ತುಂಬ ಆಕರ್ಷಕ ಅನ್ನಿಸ್ತು, ಅದಕ್ಕಾಗಿ ಹೇಳಿದೆ ಅಷ್ಟೇ. ಅನಂತಮೂರ್ತಿ ಬರಿತಾ ಇದ್ದಾರೆ ಪುಸ್ತಕದ ಬಗ್ಗೆ, ಅದನ್ನು ಓದ್ಬಿಡ್ತೀನಿ. ನಾನು ಓದಿ ಮೆಚ್ಚಿದ ಕೃತಿಗಳನ್ನು ಈ ದಿನಗಳಲ್ಲಿ ಮತ್ತೆ ಓದುವಂತೆ ಮಾಡುತ್ತಿರುವ ಕನ್ನಡದ ಮುಖ್ಯ ವಿಮರ್ಶಕರಲ್ಲಿ ಡಾಕ್ಟರ್ ಆಶಾದೇವಿ ಒಬ್ಬರು ಮಾತ್ರವಲ್ಲ, ಅನನ್ಯರು. ಸಾಹಿತ್ಯದ ವಿಷಯದಲ್ಲಿ ಇವರದು ಸ್ತ್ರೀ ದೃಷ್ಟಿಕೋನ ಎಂದು ಮೆಚ್ಚಿ ಬರೆಯುವಂತಿಲ್ಲ. ಯಾಕೆಂದರೆ ನನ್ನದೂ ಆಗಬೇಕಿದ್ದ ಒಳನೋಟಗಳನ್ನು ಆಶಾದೇವಿ ನನಗೆ ಒದಗಿಸಿದ್ದಾರೆ. ವೈದೇಹಿ ಕೃತಿಗಳ ಬಗ್ಗೆ, ಕುಮಾರವ್ಯಾಸನ ಬಗ್ಗೆ, ಬಸವಣ್ಣನ ಬಗ್ಗೆ, ಹೀಗೆ ಹಲವು ಹಿಂದಿನ ಲೇಖಕರ ಬಗ್ಗೆ ನಮ್ಮನ್ನು ಕೆಣಕುವಂತೆ, ಒಪ್ಪುವಂತೆ, ಅನುಮಾನಿಸುವಂತೆ ವಿಮರ್ಶೆಯ ವಿನಯದಲ್ಲಿ ಆಶಾದೇವಿ ಬರೆಯುತ್ತಾರೆ. ಎಲ್ಲ ಕೃತಿಗಳಲ್ಲೂ ಇರುವ ವಾಚ್ಯಾರ್ಥಗಳು ನಿವೃತ್ತವಾಗಿ
ಧ್ವನಿ ಧ್ವನಿ ನಿವೃತ್ತವಾಗಿ ಧ್ವನಿಸುತ್ತವೆ ಎಂದು ಸುಲಭವಾಗಿ ನಾವು ತಿಳಿದಿರುತ್ತೇವೆ. ವಾಚ್ಯಾರ್ಥ ಹೊಟ್ಟೋಗ್ಬಿಡುತ್ತೆ, ಧ್ವನಿ ಅರ್ಥ ಬಂದ್ಬಿಡುತ್ತೆ ಅಂತ ಅರ್ಥ. ಆಶಾದೇವಿಯವರು ಕೃತಿಯ ಈ ವಾಚ್ಯದ ಮುಖವನ್ನು ನೋಡುತ್ತಾರೆ, ಆದರೆ ಈ ವಾಚ್ಯ ಮಾತ್ರ ಮುಖ್ಯವೆನ್ನುವಂತೆ ನೋಡುವುದಿಲ್ಲ. ಕೃತಿಯಿಂದ ಹುಟ್ಟಿದ ರಸಾನುಭವವನ್ನೂ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಸಂಭ್ರಮಿಸದಂತೆ ಅನುಮಾನಿಸುತ್ತಾ, ಪ್ರಶ್ನಿಸುತ್ತಾ ನೋಡುತ್ತಾರೆ. ಇದು ಕಷ್ಟದ ಸಾಹಸದ ಓದು. ಕೃತಿ ಪೂರ್ಣವಾಗಿ ನಮಗೆ ಒದಗುವಂತೆ ಮಾಡುವ ಓದು ಇದು. ಪ್ರಾಮಾಣಿಕತೆ, ಧೀಮಂತಿಕೆಗಳ ಜೊತೆಗೆ ಕೃತಿಗೆ ಎದುರಾಗುವ ಧೈರ್ಯವೂ ಈ ಬಗೆಯ ವಿಮರ್ಶೆಗೆ ಅಗತ್ಯ. ಈ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಜೀವಂತವಾಗಿದೆ ಎನ್ನಿಸುವಂತೆ ಮಾಡಿರುವ ಆಶಾದೇವಿಗೆ ನಾವು ಕೃತಜ್ಞರು. ವಿಲಕ್ಷಣ ಪ್ರತಿಭೆಯ ನನ್ನ ಗೆಳೆಯ DR ನಾಗರಾಜರ ಹಾದಿಯಲ್ಲಿ ಕನ್ನಡ ಸಾಹಿತ್ಯದ ಅನುಭವವನ್ನು ಆಶಾದೇವಿ ವಿಸ್ತರಿಸುತ್ತಿದ್ದಾರೆ. ಆ ಕ್ರಮವನ್ನು ನಾವು ನಮ್ಮ ಆತ್ಮೀಯ ಓದಿನಲ್ಲಿ ಎದುರಾಗುವಂತೆ ಮಾಡುವ ಬರವಣಿಗೆ ಇಲ್ಲಿದೆ ಅಂತ ಹೇಳಿ ಪುಸ್ತಕದ ಬೆನ್ನುಡಿಯಿಂದ ಇದನ್ನು ಅವರು ತೊಗೊಂಡಿದ್ದಾರೆ. ಅಕ್ಷರ ಪ್ರಕಾಶನ ಇದನ್ನು ಪ್ರಕಟಿಸಿದೆ ಅಂತೆ. 144 ಪುಟ ಇದೆ ಅಷ್ಟೇ. ಬೆಲೆ 90 ರು ಇತ್ಯಾದಿ ಮಾಹಿತಿ ಸಿಗುತ್ತೆ. ಮತ್ತು ನಾನು ಇನ್ನೊಂದೆರಡು ಏನೇನೋ ತೋರಿಸ್ಬೇಕಂತಿದ್ದೆ. ಅದೇನಂತಂದರೆ ಇವರ ಭಾಷಣಗಳ ಬಗ್ಗೆ ಹೇಳಬೇಕು ನಾವು. ಇನ್ನೂ ಎಲ್ಲರೂ ಏನೋ ಹೇಳಿದಾರ ನೋಡೋಣ. ಬುಕ್ ಪ್ರಮಾದಲ್ಲಿ ಅನುವಾದಕಿ ವಿಮರ್ಶಕಿ ಆಶಾದೇವಿ 1966 ಫೆಬ್ರವರಿ 26ರಂದು ದಾವಣಗೆರೆ ಜಿಲ್ಲೆಯ ನೇರಳಿಗೆಯಲ್ಲಿ ಜನಿಸಿದರು. ತಂದೆ ಸೋಮಶೇಖರ್, ತಾಯಿ ಅನಸೂಯ. 3 ವಿಷಯ ಸಿಕ್ತು ನೋಡಿ, ಯಾವುದಿದು ಬುಕ್ ಬ್ರಹ್ಮದಲ್ಲಿ ಸಿಗುವಂಥದ್ದು. ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇನಾಮದಾರ್ ಪ್ರಶಸ್ತಿ, ಅದು ವಾರ್ತಾಭಾರತಿನಲ್ಲಿ ಅವ್ರ ಬಗ್ಗೆ ಬಂದಿದೆ. ಪ್ರಜಾವಾಣಿನಲ್ಲಿ ನುಡಿ ನಮನ ಬರೀತಾರೆ ಇವರು. ಕಮಲಾ ಹಂಪಾನ ನಿಧನ, ಹಾರಿ ಹೋದ ಬಲಾಕ ಮೇಡಮ್ದು, ಕಮಲಾ ಹಂಪಾನ ಮೇಡಮ್ದು ಬಲಾಕ ಅನ್ನೋದು ಒಂದು ಸಮಗ್ರ, ಅವ್ರದ್ದು ಎಲ್ಲ ಸಮಗ್ರಗಳು ಬಂದು ಹಾಗಾಗಿ ಬರೀತಾರೆ. ನಮ್ಮ ಕಾಲದ ಪ್ರಾಣವಾಯು ಅಂತ ಕರೀತಾರಂತೆ ಪ್ರೊಫೆಸರ್ MS ಆಶಾದೇವಿಯನ್ನು. ನಾನು ಗೌರಿ ಅಂತನ್ನುವ ಲೇಖನದಲ್ಲಿ ಕುವೆಂಪು ಸಾಂಸ್ಕೃತಿಕ ಪ್ರಭಾವ ಅಗಾಧವಾಗಿದೆ ಅಂತ ಆಶಾದೇವಿ ಬರೆದಿದ್ದಾರೆ ಪ್ರಜಾವಾಣಿಯಲ್ಲಿ ಅಂಥೇಳಿ ಒಂದು ವಿಷಯ ಇದೆ. ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂಥೇಳಿ P. ಚಂದ್ರಿಕಾ ಅವರು ದೇವನೂರು ಮಹಾದೇವ ಬಗ್ಗೆ ಒಂದು ಪುಸ್ತಕ ಸಂಪಾದನೆ ಮಾಡಿದರು. ಅವರ ಒಡಲಾಳದಲ್ಲಿ ಸಾಕವಾಗಿ ಬರ್ತಾಳೆ. 60 ವರ್ಷದ ಮುದುಕಿ. ಅವಳ ಜೀವನೋತ್ಸಾಹ ಎಷ್ಟು ಅಂತಂದರೆ, ಅವಳ ಮೊಮ್ಮಗಳು ಗೋಡೆ ಮೇಲೆ 2 ನವಿಲು ಬರೆದಿರ್ತಾಳೆ. ಮನೆಯೇ ಬಿದ್ದೋಗೋ ಥರ ಇದೆ ಆ ಮನೇಲಿ ನವಿಲು. ಅದಕ್ಕೆ ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂತ ದೇವನೂರು ಮಹಾದೇವ ಹೇಳಿದ್ದನ್ನು ಚಂದ್ರಿಕಾ ತಮ್ಮ ಪುಸ್ತಕಕ್ಕೆ ಇಟ್ಕೊಂಡ್ಬಿಟ್ರು ಹೆಸರು. ಇವ್ರು ಬರೀತಾರೆ, ಯಾರ ಜಪ್ತಿಗೂ ಸಿಗದ ಸಾಕವ್ವ ಅಂತ ಬರೀತಾರೆ. ನವಿಲುಗಳಿರಲಿ, ಅವಳು ಸಾಕವ್ವ ಇದ್ದಾಳಲ್ಲ, ಉಮಾಶ್ರೀ ಪಾರ್ಕ್ ಮಾಡಿರೋ ನಾಟಕ, ಒಡಲಾಳ ನಾಟಕ. ಸೊ ಇವರು ಆಶಾದೇವಿಯವರ ಈ ಲೇಖನ ಮುಕ್ತಚಂದ ಪುರಮಣಿಯ ಅಂಕಣದಲ್ಲಿ ಬಂದಿತ್ತು ಅಂತ ಹೇಳಿ. ಹೀಗೆ ಇವ್ರ ಬಗ್ಗೆ ತುಂಬ ವಿಷಯಗಳಿವೆ. ಇವರು ಬೇರೆ ಫೋಟೋ ಇದೆ ತೋರಿಸೋಣ ಅಂತ ಅಂದ್ಕೊಂಡೆ. ತುಂಬ ನನಗೆ ಯೂಟ್ಯೂಬ್ದು 2 ಫೋಟೋ ಇದೆ, ಅದೇ ಚೆನ್ನಾಗಿದೆ, ನಾನು ಅದನ್ನೇ ತೋರಿಸೋಣ. ಇಲ್ಲಿ ಇವುಗಳ ಬದಲಾಗಿ ಇನ್ನೊಂದು ವಿಷಯ ನನಗೆ ತಿಳಿತು. ಈಗ ನಾನು ಅದರಿಂದ ನಾನು ಏನಾರು ಎತ್ಕೊಬೋದಾ, ಮಾತಾಡೋಕ್ಕೆ ಹೊರಟ್ಬಿಟ್ರೆ ತುಂಬ ಇದೆ ಮಾತಾಡೋದು. ಯೂಟ್ಯೂಬಲ್ಲಿ 2 ಬರ್ತಾಯಿದೆ. 2 ಹಾಕಿ 2000 ಇದೆ ನನಗೆ ಸಿಕ್ಕಿದ್ದು. ಇದು ನೋಡಿ ಆಶಾದೇವಿಯರ ಫೋಟೋ. ಯೂಟ್ಯೂಬ್ ಮುಖಾಮುಖಿ ಅಂಥೇಳಿ ಬುಕ್ ಬ್ರಹ್ಮದ್ದು ಸಂದರ್ಶನದಲ್ಲಿ ಅವ್ರು ಹಾಕಿದ್ದಾರೆ. ಮತ್ತು ಅವ್ರು ಧಾರವಾಡಕ್ಕೆ ಭಾಷಣ ಮಾಡಕ್ಕೆ ಹೋಗಿದ್ರಂತೆ. ಆಗ ಬಸು ಬೇವಿನ ಗಿಡದ ಅವರು ಆಶಾದೇವಿನ ಇಂಟರ್ವ್ಯೂ ಮಾಡಿದ್ದಾರೆ. ಆಕಾಶವಾಣಿ ತಾನೇ, ಮುಖ ಕಾಣಲ್ವಲ್ಲ, ಅದರಿಂದ ಈ ಫೋಟೋ ಇಟ್ಕೊಂಡು ಯೂಟ್ಯೂಬ್ ಪ್ಲೇ ಆಗುತ್ತೆ. ಇವೆರಡನ್ನ ಇಟ್ಕೊಂಡು ಜೊತೆಗೆ ನನ್ನ ಅನುಭವನೂ ತುಂಬ ಇದೆ. ಆ್ಯಕ್ಚುಲಿ ಅವ್ರು ಮಾಡಿರೋ ಭಾಷಣಗಳ ಬಗ್ಗೆನೇ ನಾವು ಮಾತಾಡೋಕ್ಕೆ ಹೋದರೆ ಭಾಳ ಸ್ವಾರಸ್ಯಕರವಾದ ಒಂದು ವಿಷಯವನ್ನು ಮುಂಚೆ ಹೇಳ್ಬೋಣ. DR ನಾಗರಾಜ್ ಶಿಷ್ಯ ಅಂತ ಹೇಳಿದರು. DR ನಾಗರಾಜ್ ಬರೆದಿದ್ದು ಯಾರಿಗೂ ಅರ್ಥ ಆಗಲ್ಲ, ಒಂದು ಓದಿಗೆ ಅರ್ಥ ಆಗಲ್ಲ, ಸಹಜ ಅಂತ ಹೇಳಿ ನಾವೆಲ್ಲ ಮೊದಲು ತಿಳ್ಕೊಂಡಿದ್ವಿ. ಅವ್ರ ಭಾಷಣ ಅಷ್ಟೇ. ಆದರೆ ನಾನೇ ಕನ್ನಡ ಸಂವರ್ಧನೆ ಅಂಥೇಳಿ ಅವ್ರ ಸಾಹಿತ್ಯಿಕ ತಂಡದಿಂದ ತೆಗೆದ ಭಾಗವನ್ನು PUC 3 ಸೆಕ್ಷನ್ಗೆ ನಾನೇ ಪಾಠ ಮಾಡಿದೆ. ಅದು ಬಹುಶಃ 3.5 ಪುಟ ಇದೆ. ಅದನ್ನು ಪಾಠ ಮಾಡೋಕ್ಕೆ ನನಗೆ 7 ಕ್ಲಾಸ್ ಬೇಕಾಯಿತು. ಅಲ್ಲಿ ಪ್ರಶ್ನೆಗಳು ಬೇರೆ ಹೇಳಬೇಕು, PUCಲಿ ಉತ್ತರ ಬೇರೆ ಗುರುತಿಸ್ಬೇಕು. ಎಷ್ಟು ಚೆನ್ನಾಗಿದೆ ಅನ್ನಿಸ್ತು ನನಗೆ ಅಂದರೆ,
ಆಗ ನನಗೆ ಡಿ ಆರ್ ನಾಗರಾಜ್ ಬೆಲೆ ಗೊತ್ತಾಯಿತು ಅಂತ ಹೇಳಬಲ್ಲೆ ಸಾಹಿತ್ಯಿಕವಾಗಿ ಅಂತ. ಆಶಾದೇವಿ ಅವ್ರ ವಿದ್ಯಾರ್ಥಿನಿ, ಅವ್ರ ಗೈಡೆನ್ಸಲ್ಲೇ ಪಿ ಎಚ್ ಡಿ ಮಾಡಿದ್ದು. ಆಶಾದೇವಿ ವಿಷಯಕ್ಕೂ ಅಷ್ಟೇ, ಆಶಾದೇವಿ ಅವ್ರ ಪುಸ್ತಕ ಓದಿದ ನೆನಪು ನನಗಿಲ್ಲ, ನೆನಪಿಟ್ಕೊಳ್ಳೋ ಅಂಥವೇ ಅಲ್ಲ. 10 ವರ್ಷ ಪಾಠ ಮಾಡಿದ್ರಿಂದ ಡಿ ಆರ್ ನಾಗರಾಜ್ ನೆನಪಿದೆ ಅಷ್ಟೇ, ಇಲ್ಲೇ ತಾನೇ ನೆನಪಿರುತ್ತೆ ಹೇಳಿ ಅಂಥವು. ಅಲ್ಮಪ್ರಭು ಮತ್ತು ಶೈವ ಪ್ರತಿಭೆ ಅಂತ ಡಿ ಆರ್ ನಾಗರಾಜ್, ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನು. ಅದನ್ನು 9 ಸಲ ಓದಿದೆ, ಅರ್ಥ ಆಗಲಿ ಅಂತ. ಅರ್ಥ ಆಗಲಿಲ್ಲ, ಕೊನೆಗೆ ಭೈರಪ್ಪ ಸರ್ ಕೊಟ್ಬಿಟ್ಟೆ. ಭೈರಪ್ಪ ತಮ್ಮನ್ನು ಬಿಟ್ಟು ಬೇರೆ ಯಾರು ಚೆನ್ನಾಗಿ ಬರೆಯೋರಿಲ್ಲ ಅಂತ ಜನರಲ್ ಭಾವನೆ ಇದೆ ಅವ್ರಿಗೆ. ಫಿಕ್ಷನ್ ಅವರದ್ದು, ಇವ್ರದ್ದು ವಿಮರ್ಶೆ. ಆಯಿತಾ, ಮೊದಲನೇ ಪೇಜ್ ಮಾತ್ರ ಬಾಯ್ಪಾಠ ಮಾಡಿದ್ದೆ, ಯಾಕೆಂದರೆ ಅಲ್ಮಪ್ರಭು ಮತ್ತು ಶೈವ ಪ್ರತಿಭೆ ನಾನು ಓದಿದ್ದೀನಿ ಅಂತ ಹೇಳ್ಕೋಬೇಕಲ್ಲ ಅಂತ. ಹಾಗೆ ಆಶಾದೇವಿ ಅವ್ರ ಪುಸ್ತಕದ ಬಗ್ಗೆ ನಂಗೆ ಮಾತಾಡೋದಕ್ಕೆ ಏನಿಲ್ಲ, ಆದರೆ ಅವ್ರ ಭಾಷಣದ ಬಗ್ಗೆ ಮಾತಾಡೋದು ತುಂಬ ಇದೆ. ಆ್ಯಕ್ಚುಲಿ ನನಗೆ ಬುದ್ಧಿ ಬಂದಾನಿಂದ, ಅಥವಾ ನಾನು ಹೊರಗಡೆ ಹೋಗೋಕ್ಕೆ ಶುರು ಮಾಡ್ದಾನಿಂದ, ಅಥವಾ ನಾನು ಭಾಷಣ ಮಾಡೋಕ್ಕೆ ಶುರು ಮಾಡ್ದಾನಿಂದ ಸನ್ನಿವೇಶಗಳು, ಅನೇಕ ಸನ್ನಿವೇಶಗಳಲ್ಲಿ ಅವರನ್ನು ಭೇಟಿ ಮಾಡಿದಾಗ ಇದುವರೆಗೆ ನಾನೇ ಒಂದು 50 ಭಾಷಣಗಳನ್ನು ಕೇಳಿದ್ದೀನಿ ಅವರದ್ದನ್ನು. ಅಂದಮೇಲೆ ಅವರು ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತಿಗೂ ಅವ್ರು ಭಾಷಣ ಮಾಡ್ತಾಯಿದ್ದಾರೆ. ಅದರಿಂದ ನಂದು 10 ವರ್ಷದ ಹಿಂದೆಯೇ ಅನಿವಾರ್ಯ ಕಾರಣಗಳಿಂದ ಎಲ್ಲ ನಿಂತೋದು, ಅದೆಲ್ಲ ಇಲ್ಲಿ ಬೇಡ. ಅಲ್ಲಿಂದ ಆಚೆಗೆ ಅವ್ರು ಎಷ್ಟು ಮಾಡಿದಾರೋ ಗೊತ್ತಿಲ್ಲ. ನಾನು ಅಂತೀನಿ 1000 ಭಾಷಣ ಮಾಡಿದ್ದಾರೆ ಅವರು ಕನ್ನಡ ಸಾಹಿತ್ಯದ ಬಗ್ಗೆನೇ. ಅವ್ರಿಗೊಂದು ಸಲ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲಲ್ಲಿ ಆದಿಪುರಾಣದ ಬಗ್ಗೆ ಮಾತಾಡಿ ಕರೆದ್ಬಿಟ್ಟು 6 ನಿಮಿಷದಲ್ಲಿ ಮುಂಚೆ ಎಲ್ಲ ಲೇಟ್ ಮಾಡಿಬಿಡ್ತಾರೆ. ಪ್ರಾರಂಭದಲ್ಲಿ ಶುರು ಮಾಡೋದು ಲೇಟು, ಸ್ವಾಗತ ಭಾಷಣ ಅದು ಇದು ಅಂದ್ಕೊಂಡು. ಯಾಕೆಂದರೆ ಸಾಹಿತ್ಯದ ಬೆಲೆ ಗೊತ್ತಿಲ್ಲದೆ ಇರೋರು ಕಾರ್ಯಕ್ರಮ ಏರ್ಪಡಿಸ್ದಾಗ ಆಗದೇ ಇದು. ಕೊನೆಗೆ 4 ಜನ ಭಾಷಣಕಾರರಿಗೆ 6 ನಿಮಿಷದಲ್ಲಿ ಬಿಡಿಸಿದ್ರು. ಸಬರದ ಅಂತೂ 6 ನಿಮಿಷನ ಅಂತ ಏನೋ ಒಂದು ಇಂಟ್ರಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ರು. ಆಶಾದೇವಿ 6 ನಿಮಿಷದಲ್ಲಿ ಏನು ಮಾತಾಡಿದ್ರು ಗೊತ್ತಾಗಲಿಲ್ಲ. ಆದಿಪುರಾಣದ ಬಗ್ಗೆ 6 ನಿಮಿಷದಲ್ಲಿ ಮಾತಾಡೋದಾ? ಹಾಸ್ಯಾಸ್ಪದ. ಆ ಥರ ಎಲ್ಲ ಆಗುತ್ತೆ. ಆಮೇಲೆ ಬೇಸರ ಬಲ್ಲಳ ಬಗ್ಗೆ ಅವ್ರು ಭಾಷಣ ಮಾಡಿದ್ದು ಕೇಳಿದ್ದೆ. ಶುರುನಲ್ಲಿ ಮೊದಲು ಏನಾಗ್ತಿತ್ತು ಅಂದರೆ ಅರ್ಥ ಆಗೋಲ್ಲ, ಅದೇ ಏನು ಶುರು ಮಾಡಿದೆ ಅರ್ಥ ಆಗೋಲ್ಲ ಅಂತ. ನಾನು ಮತ್ತು BY ಲಲಿತಮ್ಮ ಇಬ್ಬರು ಅರ್ಥನೇ ಆಗಲ್ಲ ಅಂತೀವಿ. ಥರ ನಮ್ಮನ್ನು ಬೈದರು, ಸುಮ್ಮನೆ ಕೂತ್ಕೊಳ್ಳಿ ಅಂತ. ಆಮೇಲೆ ಸುಮ್ಮನೆ ಭಾಷಣ ಕೇಳ್ತಾ ಅರ್ಥ ಆಗುತ್ತೆ. ಕುವೆಂಪು ಪದ್ಯಕ್ಕೆ ಹೇಳ್ತೀನಲ್ಲ ಆ ಥರ ಅರ್ಥ ಆಗುತ್ತೆ. ಕೊನೆಗೆ ಭಾಷಣ ಮುಗಿಸ್ದಾಗ ನಾನು ವೆರಿ ಗುಡ್ ಅಂದ್ಬಿಟ್ಟೆ ಜೋರಾಗಿ. ಅಂದರೆ ಅಷ್ಟು ಹುರುಳಿರುತ್ತೆ ಅಂತ. ಈಗ ಇದುವರೆಗೆ ನಾವು ಏನೋ ಒಂದು ತಿಳ್ಕೊಂಡಿರ್ತೀವಲ್ಲ, ಯಾರ್ಯಾರ ಬಗ್ಗೆ, ಸಾಹಿತ್ಯದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ, ಅದನ್ನು ಕಂಪ್ಲೀಟಾಗಿ ಅಳಿಸಾಕಿ ಹೊಸದೊಂದು ವ್ಯಾಖ್ಯೆಯನ್ನು ಅವರು ಬರೆಯುವ ಶಕ್ತಿ ಅವ್ರಿಗೆ ಮಾತಿಗೆ. ಅದಕ್ಕೆ ಉದಾಹರಣೆ ಕೊಡೋಣ. ನಾನು ಕೂಡ ಈಗ 2 ವಿಡಿಯೋ ತೋರಿಸಿದ್ದೀನಿ. ಅದರಲ್ಲಿ ಒಂದನ್ನು ನಾನು ಹೆಚ್ಚಾಗಿ ಹೇಳ್ತೀನಿ, ಇನ್ನೊಂದನ್ನು ಮಧ್ಯೆ ಬರುತ್ತೆ, ಎರಡೂ ಸೇರ್ಕೊಂಡು ಬಿಡುತ್ತೆ. ಬೇರೆ ಮಾಡೋಕ್ಕೆ ಕಷ್ಟ ಅಂತ ಧಾರವಾಡಕ್ಕೆ ಹೋಗಿದ್ರಂತೆ ಭಾಷಣ ಮಾಡೋಕ್ಕೆ. ಆಗ ಬಸ್ಸು ಬೇವಿನ ಗಿಡದಾಗ ಗೊತ್ತಾಯಿತು ಧಾರವಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಆಕಾಶವಾಣಿಗೆ ಕರ್ಕೊಂಡು ಹೋದರು ಅವರು. ಅವ್ರು ಹೇಳ್ತಾರೆ, ಆಶಾದೇವಿ ಅವರು MA ಪಾಸ್ ಮಾಡಿದ್ಮೇಲೆ ಎಲ್ಲಿಗೆ, ಅವಾಗೆಲ್ಲ ಕೇಳೋರೋ ಏನೋ, ಎಲ್ಲಿಗೆ ಯಾವ ಪ್ಲೇಸ್ ಪ್ರಿಫರೆನ್ಸ್ ಇದೆ ಅಂತ ಕೇಳ್ತಾರೆ ಅಂತ ನೆನಪು ನನಗೂ. ಆಗ ಧಾರವಾಡದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಅಂತ ಕೇಳಿದ್ರಂತೆ. ಆದರೆ ಧಾರವಾಡದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇರಲಿಲ್ಲವಂತೆ ಆಗ. ನನಗಿಂತ 7 ವರ್ಷಕ್ಕೆ ಚಿಕ್ಕವರು ಅಷ್ಟೇ. ಕೋಲಾರದಲ್ಲಿ ಅವರು ಮೊದಲು ಕೆಲಸಕ್ಕೆ ಸೇರಿದೆ. ಧಾರವಾಡ ಅಂದರೆ ನನಗೆ ತುಂಬ ಇಷ್ಟ ಅಂತಾರೆ. ಬೇಂದ್ರೆ ಮತ್ತು ಶಂಭಾ ಬಗ್ಗೆ ಮಾತಾಡ್ತಾರೆ. ಬೇಂದ್ರೆ ಹೃದಯಕ್ಕೆ ಹತ್ತಿರವಾದವರು ಅಂತ ಎಷ್ಟೊಂದು ಬೇಂದ್ರೆ ಪದ್ಯ ಸಾಲುಗಳು ಹೇಳ್ಬಿಟ್ರು ಗೊತ್ತಾ. ನನಗೂ ಬೇಂದ್ರೆ ಪದ್ಯ ಸಾಲುಗಳು ಬೇಕಷ್ಟು ಗೊತ್ತಿವೆ. ನನ್ನ ಬೇಂದ್ರೆ ಎನ್ನುವ ವಿಡಿಯೋನ ತುಂಬ ಜನ ನೋಡಿದ್ದಾರೆ, ನನಗೆ ಆಶ್ಚರ್ಯ ಆಗೋಷ್ಟು. ನಾನು ಬೇಕಷ್ಟು ಪದ್ಯಗಳನ್ನು ಹೇಳಿದ್ದೀನಿ. ಆದರೆ ಇವರು ಹೇಳೋದನ್ನು ಕೇಳಿದ್ರೆ ನನಗೆ ದಿಗ್ಭ್ರಮೆ ಆಯಿತು. ಧಾರವಾಡಕ್ಕೆ ಬರುವ ಅವಕಾಶ ನನಗೆ ತಪ್ಪಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಬಂದೆ ಅಂತ ಹೇಳ್ತಾರೆ. ಸಾಮುರಾಯಿದ್ದು ಊರು ಅಂತ ಹೇಳ್ತಾರೆ, ಮತ್ತು ಮನೋವಿನ್ಯಾಸದ ಊರು ಅಂತ ಹೇಳ್ತಾರೆ. ಮೈಸೂರನ್ನ ಒಂಥರ ನಾವು ಹೊಗಳ್ತೀವಲ್ಲ, ಮೈಸೂರು ಅಂದರೆ ಒಂಥರ ವ್ಯಾಮೋಹ ಅಲ್ವಾ. ನಾನು ಮೈಸೂರಲ್ಲಿ ಇದ್ದೇ ಮೊದಲು ಅನ್ನೋ ಕಾರಣಕ್ಕೂ ಇರ್ಬೋದು. ಇವನ್ ಅದರ್ವೈಸ್ ಸಾಂಸ್ಕೃತಿಕ ರಾಜಧಾನಿ, ಬೊಂಬಾಯಿನ ಸಾಂಸ್ಕೃತಿಕ ರಾಜಧಾನಿ ಅಂತಾರಲ್ಲ ಇಂಡಿಯಾ ದೇಶಕ್ಕೆ, ಆ ಥರ ಕರ್ನಾಟಕಕ್ಕೆ ಮೈಸೂರು ಅಂತ ನಾವು ಹೇಳ್ತೀವಿ. ಧಾರವಾಡ ಅಂತಲೂ ಹೇಳ್ಬಹುದು. ಪ್ರತಿಯೊಬ್ಬ ಕನ್ನಡಿಗನಿಗೂ ಇಷ್ಟವಾಗುವ ಊರು ಅಂತಾರೆ. ಅದು ಡೌಟು ನನಗೆ, ಯಾಕೆಂದರೆ ಕನ್ನಡಿಗರೇ ಇಲ್ಲ ಕರ್ನಾಟಕದಲ್ಲಿ. ಇರೋ ಸುಮಾರು ಜನಕ್ಕೆ ಸಾಹಿತ್ಯ ಗೊತ್ತಿಲ್ಲ. ಸಾಹಿತ್ಯ ಗೊತ್ತಿರೋರು ಧಾರವಾಡ ಗೊತ್ತಿಲ್ಲ, ಅದೆಲ್ಲ ಇವೆ. ಆಮೇಲೆ ವೀಣಾ ವೈದೇಹಿ ಇವ್ರು ನೋಡಿ ಹೇಗೆ ಹೇಳ್ತಾರೆ ಅಂದರೆ,
ಈ ಥರ ಮಾತು ನಾನು ಆಡಿದ್ದೀನಿ ಭಾಷಣದಲ್ಲಿ. ವೀಣಾ ಶಾಂತೇಶ್ವರ ಮತ್ತು ವೈದೇಹಿ ಇವರು ಮಹಿಳಾ ಸಾಹಿತಿಗಳಲ್ಲಿ ಮುಖ್ಯ ಅಂತ ಯಾರೋ ಒಂದರಂತೆ ಭಾಷಣ ಮಾಡ್ತಾ. ಇದೇ ಮಾತು ನಾನು ಮಾತಾಡಿದ್ದೀನಿ. ನಾನು ಇಲ್ಲೇ 2 ವೀಡಿಯೋ ಇದೆ ನಂದು. ಮಹಿಳಾ ಸಾಹಿತ್ಯ ಅಂತ ಒಂದು ವೀಡಿಯೋ ಇದೆ, ಸ್ತ್ರೀವಾದ ಅಂತ 5 ವೀಡಿಯೋ ಇದೆ. ಅಲ್ಲೆಲ್ಲ ನಾನು ಇದೇ ಥರ ಮಾತಾಡಿದ್ದೀನಿ. ನಂಗೆ ಮಾತಾಡುವಾಗ ತಪ್ಪೊಂದು ಗೊತ್ತಾಗೇ ಆಗಿಲ್ಲ. ಇವರು ಹೇಳ್ತಾರೆ, ವೈದೇಹಿ ಮತ್ತು ವೀಣಾ ಶಾಂತೇಶ್ವರ ಇಬ್ಬರು ಪ್ರಮುಖವಾದ ಮಹಿಳಾ ಲೇಖಕಿಯರು ಅಂತ ಯಾಕೆ ಹೇಳ್ತಾರೆ? ಹಾಗೆ ಹೇಳಬಾರ್ದು. ಕನ್ನಡದ ಪ್ರಮುಖ ಲೇಖಕಿಯರು, ಕನ್ನಡದ ಅಂತ ಹೇಳಬೇಕು. ಈಗ ನಿರಂಜನ, ಆನಾಕ್ರು, ತರಾಸು ಕನ್ನಡದ ಪ್ರಮುಖ ಲೇಖಕರು ಅಂತ ಹೇಗೆ ಹೇಳ್ತೀರೋ, ಅದೇ ಥರ ವೀಣಾ ಮತ್ತು ವೈದೇಹಿ ಕನ್ನಡದ ಪ್ರಮುಖ ಲೇಖಕರು ಅಂತ ಹೇಳಿ ಮಹಿಳಾ ಸಾಹಿತ್ಯದ ಅಂತ ಯಾಕೆ ಸೇರಿಸ್ತೀರ ಅಂತ ಪ್ರಶ್ನೆ ಕೇಳ್ತಾರೆ. ಮೈನ್ ಸ್ಟ್ರೀಮಿಗೆ ತೊಗೊಂಬನ್ನಿ ಅಂತಾರೆ ಅವರು. ಅಲ್ಲಿ ನಮಗೆ ನಮಗೆ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಾ ಇರ್ತೀವಲ್ವ ಅಂತ ಹೇಳಿ ಕನ್ನಡದ ಪ್ರಮುಖ ಲೇಖಕರು ಅಂತ ಯಾಕೆ ಹೇಳಲ್ಲ? ಭೈರಪ್ಪ ಬಗ್ಗೆ ಕನ್ನಡದಲ್ಲಿ ಬರೆಯುತ್ತಿರುವ ಭಾರತೀಯ ಲೇಖಕ ಅಂತ ಹೇಳ್ತೀರಾ, ಆದರೆ ಇವರನ್ನು ಸುಮ್ಮನೆ ಕನ್ನಡದ ಲೇಖಕರು ಅಂತ ಕೂಡ ಹೇಳೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಆಮೇಲೆ ಬೇಂದ್ರೆಯವರು ಓಡಾಡಿದ ಸ್ಥಳಗಳನ್ನು ವೀಣಾ ತೋರ್ಸೋಕ್ಕೆ ಕರ್ಕೊಂಡು ಹೋಗಿದ್ದರಂತೆ. ಸಣ್ಣ ಸೋಮವಾರ ಅಂತ ಒಂದು ಪದ್ಯ ಇದೆ ಬೇಂದ್ರೆದು. ನಂಗೆ ಬಾಯಿ ಬರಲ್ಲ, ಯಾಕೋ ನನಗೆ ಬಾಯಿಗೆ ಬರೋ ಪದ್ಯಗಳೇ ಬೇರೆ. ಅದನ್ನು ಅವರು ಹಾಕಿ ಅಲ್ಲೇ ಹೇಳೇ ಬಿಟ್ರು. ಮತ್ತು ಇನ್ಯಾವುದದು ಬಗ್ಗೆ ಹೇಳ್ತಾ ಇದ್ದೆ, ಅಲ್ಲಿ ಕೆಲವು ಪುಸ್ತಕಗಳು ಬಿಟ್ಟೋದು ಮುಂದೆ. DR ನಾಗರಾಜು ಫ್ಲೇಮಿಂಗ್ ಫೀಟ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಒಂದು ವಿಮರ್ಶೆ ಪುಸ್ತಕ. ಅದನ್ನು ಇವರು ಉರಿಯ ಚಮ್ಮಾಳಿಗೆ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇನ್ಯಾವುದೋ ಒಂದು ಅನುವಾದ ಓದಿದೆಯಲ್ಲ, ಇದು ಬಿಟ್ಟೋಗಿದೆ ನಂಗೆ ಆಗಲೇ ಗೊತ್ತಾಯಿತು. ನಡುವೆ ಸುಳಿವು ಆತ್ಮ ಹೇಳಿದೆ, ನಾರಿಕೇಳ ಹೇಳಿದೆ. ಇದು ಉರಿಯ ಚಮ್ಮಾಳಿಗೆ ಇವರು ಅನುವಾದ ಮಾಡಿರೋದರಲ್ಲಿ ಅದೊಂದು ತುಂಬ ಮುಖ್ಯವಾದದ್ದು ಅಂತ ಹೇಳಿ ಅಂದ್ಕೊಳ್ಬೇಕು. ಪ್ರಶಸ್ತಿಗಳಲ್ಲಿ GSS ಪ್ರಶಸ್ತಿ ಹೇಳಿದ್ದೀನಿ ಅಲ್ಲ. ಮತ್ತು ವೀಣಾ ಶಾಂತೇಶ್ವರ ಅವರು ಬಿಡುಗಡೆ ಅಂತ ಒಂದು ಕತೆ ಬರೆದರು. ಗಂಡ ಸತ್ತೋದಾಗ ಎಲ್ಲರೂ ಮನೇಲಿ ಯಾರು ಸತ್ತೋದ್ರು ಅಂತ ಅಂದರೆ ಒಂಥರ ದುಃಖ ಅಲ್ಲದೆ ಇದ್ರೂ ವಿಷಾದ ಇರುತ್ತೆ. ಯಾರೂ ಸಂತೋಷದಿಂದ ನಗಲ್ಲ ಅಲ್ವಾ? ಹಾಗನ್ಕೊಳ್ತೀನಿ ನಾನು. ಈ ಅವಳು ಹೆಂಡತಿ ಏನು ಮಾಡಿದಾಳೆ, ಅವ್ರ ಬಿಡುಗಡೆ ತುಂಬ ಫೇಮಸ್ ಕತೆ, ಸಂಕಲನ ಕೂಡ ಬಂದಿದೆ ಅದೇ ಹೆಸರಿನ ಬೇರೆ ಕತೆಗಳು ಸೇರಿಸಿ. ಅವಳು ರೂಮ್ ಒಳಗೆ ಹೋಗಿ ಬಾಲಕೊಂಡ್ಬಿಡ್ತಾಳೆ. ಬಿಡುಗಡೆ ಕತೆ ಹೇಳ್ತಾ ಇದ್ದೀನಿ. ಇದನ್ನು ವೀಣಾ ಬಗ್ಗೆ ಮಾತಾಡುವಾಗಲೂ ಹೇಳಿದ್ದೀನಿ. ಎಲ್ಲರೂ ತಿಳ್ಕೊಂಬಿಟ್ರು ಅವಳು ತುಂಬ ದುಃಖ ಅಂತ. ಅವಳು ಗಂಡನ ಅವಗುಣಗಳನ್ನು ಒಂದೊಂದೇ ನೆನಪಿಸ್ಕೊತಾ ಇದ್ದಾಳೆ. ಆಗ ಎಲ್ಲ ದುಃಖ ಅಂತ ತಿಳ್ಕೊಂಬಿಟ್ಟ ಅವಳಿಗೊಂಥರ ಆಗುತ್ತೆ. ಅಯ್ಯೋ ದೇವ್ರೆ, ನಾನು ಇಲ್ಲಿ ಕೂತ್ಕೊಂಡು ಹಾಗೆಲ್ಲ ತಿಳ್ಕೊತಾರೆ ಅಂತೆದ್ದು ಹೊರಗಡೆ ಬಂದುಬಿಡ್ತಾಳೆ. ನನಗೆ ದುಃಖ ಇಲ್ಲ ಅಂತ, ಗಂಡನಿಂದ ಬಿಡುಗಡೆ. ಹೆಣ್ಣು ಏನೇನಾರು ಹೇಳೋದಾರೆ ಮುಂಡೆ ಮಗ ಸತ್ನಲ್ಲ ಹಾಗೆ ಹಾಳಾದ ಅಂಥದ್ದು ನನಗೆ ಸಂತೋಷ ಅಂತ ಹೇಳ್ತೆ. ನಿಜವಾಗ್ಲೂ ಹೆಣ್ಣಿನ ಮನಸ್ಸಿಗೆ ಒಂದು ಸ್ವಲ್ಪ ಬಿಡುಗಡೆ ಸಿಗುತ್ತೆ. ಯಾಕೆಂದರೆ ಅವಳ ಪ್ರಾಯದ ಯಾವುದೋ ಒಂದು ಹಂತದಲ್ಲಿ ಅವಳಿಗೆ ಇಷ್ಟ ಇದೆಯೋ ಇಲ್ಲವೋ ಎಂದೆಂದಿಗೂ ಬಿಡಿಸಲಾಗದ ಒಂದು ಬಂಧನಕ್ಕೆ ಅವಳನ್ನು ತಳ್ಳಲಾಗ್ತದೆ ಅಥವಾ ಅವಳು ಹೋಗಬೇಕಾಗ್ತದೆ. ಅದೊಂದು ಬಂಧನವೇ ಇದು. ನೀವು ಏನೇ ಹೇಳಿ ಮಕ್ಕಳಾಗ್ತಾರೆ, ಸಂತೋಷ, ಅದು ಇದ್ದು ಈ ಪ್ರೇಮ ಪ್ರೀತಿ ಅಡುಗೆ ಮನೆ ಏನಾರು 1000 ಹೇಳಿದ್ರೂ ಅವೆಲ್ಲವೂ ಮದುವೆ ಅನ್ನೋ ಬಂಧನ ಇಲ್ಲದೇನೂ ಸಿಗುವ ಕಾಲ ಇದು. ಅದರಿಂದ ಅದು ಬಂಧನವೇ ಆಗಿಬಿಡುತ್ತೆ. ಆದ್ದರಿಂದ ಬಿಡುಗಡೆ ಏನು ಪದವನ್ನು ಅವ್ರು ಬಳಸ್ತಾರೆ ಅಂತ ಅದನ್ನು ತುಂಬ ಹೊಗಳಿ ವಿಮರ್ಶಕರು ಬಂದಿದ್ದರು. ಆಮೇಲೆ ಯೂಟ್ಯೂಬಲ್ಲಿ ಅವರು ತುಂಬ ಪಾಠ ಮಾಡಿದ್ದಾರೆ. ವೀಣಾ ಶಾಂತೇಶ್ವರ ಅವ್ರದ್ದು ನಿರಾಕರಣೆ ಏನೋ ಪಾಠ ಅವರು ಮಾಡಿರೋದು ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ದುಷ್ಯಂತ ಶಕುಂತಲೆಯರ ಬಗ್ಗೆ ಕೊನೆಗೆ ಬರ್ತಾನಲ್ಲ ದುಷ್ಯಂತ ಸರ್ವದಮನನ್ನು ಎತ್ಕೊಂಡು, ಆಗ ಶಕುಂತಲೆ ಅವನನ್ನು ನಿರಾಕರಿಸ್ತಾಳೆ ಅಂತ ಬರೀತಾರೆ. ಯಾರು? ವೀಣಾ ಶಾಂತೇಶ್ವರ. ಆ PUC ಟೆಕ್ಸ್ಟ್ ಆಗಿಟ್ಟಿದ್ದಾರೆ. ನನಗನ್ಸುತ್ತೆ, PUC ಮಕ್ಕಳು ಅಷ್ಟೊಂದು ಪ್ರಬುದ್ಧ ಅಂಥದ್ದೆಲ್ಲ ಓದೋದಕ್ಕೆ ಏನೋ ಅರ್ಥ ಆಗಲ್ಲ, ಹೆದರ್ಕಟ್ಟು ಸಾಯ್ತು ಹೋಗ್ಬಿಟ್ಟವು ಅಂತ ಅನ್ನಿಸ್ತು ನನಗೆ. ಆಮೇಲೆ ಇನ್ನೊಂದು ಬರೆದ್ಬಿಟ್ರು ವೀಣಾ, ತಿರುಗಿ ಬಂದಳು ಅಂತ, ತಿರುಗಿ ಹೋದಳು ಅಂತ. ಅದು ಕೂಡ ಟೆಕ್ಸ್ಟು. ತಿರುಗಿ ಹೋದಳು ಅಂದರೆ ಬೇಡ ಮನೆ ಅಂತ ಬಂದವಳು ಮತ್ತೆ ವಾಪಸ್ ಹೋಗ್ತಾಳೆ ಅಂತ. ಈ ಧಾರವಾಡಕ್ಕೆ ಹೋದಾಗ ವೀಣಾ ಶಾಂತೇಶ್ವರ ಹೇಳಿರುತ್ತೆ, ಧಾರವಾಡ ಎಲ್ಲ ಒಂದು ಸಲ ನೋಡಬೇಕು ಅಂತ ವೀಣಾ ಶಾಂತೇಶ್ವರ ಇವರನ್ನು ಕರ್ಕೊಂಡು ಹೋಗಿದ್ದಂತೆ. ಆಗ ಇವ್ರು ಕೇಳ್ತಾರಂತೆ, ಯಾರು? ಆಶಾದೇವಿ. ಅಲ್ಲ, ಅಷ್ಟೊಂದು ಪ್ರಖರವಾದ ಸ್ತ್ರೀವಾದ ಕಥೆಗಳನ್ನು ಬರೆದವರು, ಕವಲು ಆಗ್ಬೋದು, ತಿರುವು ಆಗ್ಬೋದು, ಅದೆಲ್ಲದರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ವೀಣಾ ಶಾಂತೇಶ್ವರ ಅನ್ನೋ ವಿಡಿಯೋ ನೀವು ನೋಡಿದ್ರೆ ಅಥವಾ ಅವರದ್ದೇ ಪುಸ್ತಕಗಳು ಸಿಗ್ತವೆ ವೀಣಾ ಶಾಂತೇಶ್ವರ ಅವ್ರದ್ದು, ಆದ್ದರಿಂದ ನಿಮ್ಗೆ ಗೊತ್ತಾಗ್ತದೆ.
ಆವಾಗ ಅದರಿಂದ ಅವರು ವೀಣಾ ಶಾಂತೇಶ್ವರ ಬಗ್ಗೆ ಗೊತ್ತಾಗ್ತದೆ. ಅಲ್ಲ, ನೀವು ಅಷ್ಟೊಂದು ಪ್ರಖರವಾದ ಸ್ತ್ರೀವಾದದ ಬಗ್ಗೆ ಬರೆದವರು, ನೀವು ಯಾಕೆ ತಿರುಗಿ ಹೋದಳು ಅಂತ ಅನ್ನೋ ಕಥೆನ ಬರೆದ್ರಿ? ಅದಕ್ಕೆ ಇಲ್ಲ, ಆ ಥರನೂ ನಡೀತಾ ಇದೆ ಅಲ್ವಾ, ಆ ಥರನೂ ನಡೀತಾ ಇದೆ. ಗಂಡನ ಮನೆ ಬಿಟ್ಟು ಹೊರಗಡೆ ಹೆಚ್ಚು ದಿನ ಇರಲಾರ್ದೆ ಅವಳು ವಾಪಸ್ ಹೋಗ್ತಾಳೆ, ರಾಜಿ ಮಾಡ್ಕೋತಾಳೆ ಅಂತ ಕತೆ ಬರುತ್ತೆ. ಆ ಥರ ಪ್ರಸಂಗಗಳು ಇವೇ ಅಲ್ವಾ. ಬೇಕಾದ್ರೆ ನಾನು ಹೆಸರು ಹೇಳಬಲ್ಲೆ, ಆದರೆ ಯಾಕೆ ಬೇರೆ ಬೇರೆ ಹೆಸರು ಹೇಳೋದಿಲ್ಲ ಬೇಡ ಅಂತ ಮಾತಾಡಿದ್ರಂತೆ. ಆಮೇಲೆ ಇವರು ಇನ್ನೊಂದು ವಿಷಯ ಇರ್ತಾರೆ ಅಲ್ಲಿ ಆಕಾಶವಾಣಿ ಭಾಷಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇದು ಇನ್ನೂ ಒಂದು ಯೂಟ್ಯೂಬಲ್ಲೂ ಬಂದುಬಿಟ್ಟಿದೆ, ಎರಡು ಸೇರ್ಕೊಂಡ್ಬಿಟ್ಟಿದೆ ಅಂತ ನಾನು ಹೇಳಿದೆ ಆಗಲೇ. ಪರವಾಗಿಲ್ಲ ಬಿಡಿ, ಅವರ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಅವ್ರ ಪುಸ್ತಕಗಳಷ್ಟೇ, ಪ್ರಶಸ್ತಿಗಳಷ್ಟೇ. ಅದರಿಂದ ಇವ್ರು ಏನು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. MK ಇಂದ್ರ ತುಂಬ ಗಟ್ಟಿ ಹೆಂಗಸು, ಹಳ್ಳೀಲಿ ಹುಟ್ಟು ಬೆಳೆದವರು. ಅವರ ಪಣಿಯಮ್ಮದಲ್ಲಿ ದಾಕ್ಷಾಯಿಣಿ ಅನ್ನೋ ಒಂದು ಪಾತ್ರ ಬರುತ್ತೆ. ಅವಳು ಗಂಡ ಸತ್ತೋದಾಗ ತಲೆ ಬೋಳ್ಸೋದಕ್ಕೆ ಬರ್ತಾರಲ್ಲ, ಆಗ ಅತ್ತೆ ಬಲವಂತ ಮಾಡಿ ಹಜಾಮನ್ ಮುಂದೆ ಕೂರ್ಸೋಕ್ಕೆ ನೋಡಿದಾಗ ಅವಳು ರಭಸವಾಗಿ ಎದ್ದು ಅತ್ತೆನೇ ಕೂರಿಸ್ಬಿಡ್ತಾಳೆ ಹಜಾಮನ್ ಮುಂದೆ. ಬೇಕಾದ್ರೆ ನೀವೇ ಬಳಸ್ಕೊಳ್ಳಿ, ನಾನ್ಯಾಕೆ ಬಳಸ್ಕೊಳ್ಳಿ ಅಂತ. ಆಮೇಲೆ ಮೈದುನನಿಗೆ ಬಸರಾಗ್ತಾಳೆ. ಆ ಮಗನ ಬದಲು ಈ ಮಗ ಅಷ್ಟೇ, ನೀವೇ ಬಣತನ ಮಾಡ್ಬೋದಲ್ಲ ಅಂತ ಕಾಪಟೆ ಬೋಲ್ಡ್ ಅನಿಸುತ್ತೆ. ಬಟ್ ನಡೀತವೆ ಇದು ಹಳ್ಳಿನಲ್ಲಿ, ತುಂಬ ನಡೀತವೆ. ಕೆಳವರ್ಗದಲ್ಲಂತೂ ಕಾಮನ್ನು ಕೂಡಿಕೆ, ಗಂಡ ಸತ್ತೋಗೋದು, ವಿಧವೆ. ಹಿಂದಿನಿಂದಲೂ ಯುದ್ಧಗಳ ದೇಶ ಅಲ್ವಾ ಇದು, ಅದರಿಂದ ಅದೆಲ್ಲ ಏನೂ ಅಲ್ಲ. ತಗ್ಗಿನ ಮನೆ ಸೀತೆ ಅನ್ನೋಳು ಕೃಷ್ಣನ ಬಗ್ಗೆ ಒಂದು ಅಣಗಿಸ್ಕೊಳ್ಳೋ ಥರದ್ದು ಮಾತಾಡ್ತಾಳೆ. ಇದೆಲ್ಲ ಇಂಥ ಗಟ್ಟಿ ಬರವಣಿಗೆ ಮಾಡಿದ MK ಇಂದ್ರ ಅವರನ್ನು ಗೆಜ್ಜೆ ಪೂಜೆ ಬರೆದವರು ಪಕ್ಕಕ್ಕೆ ಸರಿಸಿ ತ್ರಿವೇಣಿಯವರನ್ನು ಹೈಲೈಟ್ ಮಾಡಲಾಯಿತು. ವಿಮರ್ಶಕರ ಒಂದು ಗುಂಪು, ಅಲ್ಲಿ ಗಂಡಸರು ಇದ್ದರು, ಹೆಂಗಸರು ಇದ್ದರು ಆ ವಿಮರ್ಶಕರ ಗುಂಪಿನಲ್ಲಿ. ಯಾಕೆ ಅನ್ನೋ ಪ್ರಶ್ನೆ ಎತ್ತಾರೆ. ಇದು ನನಗೆ ಗೊತ್ತೇ ಆಗಿರಲಿಲ್ಲ. ನಾನು MK ಇಂದ್ರ ಬಗ್ಗೆನೂ ಮಾತಾಡ್ತೀನಿ, ತ್ರಿವೇಣಿ ಬಗ್ಗೆನೂ ಮಾತಾಡ್ತೀನಿ, ನಾನು ಮಾತಾಡಬಲ್ಲೆ. ಆದರೆ ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಯಾವ ವಿಷಯ ಅಂದರೆ, ಯಾಕೆ ತ್ರಿವೇಣಿಯನ್ನು ಹೈಲೈಟ್ ಮಾಡಿದ್ರು? MK ಇಂದ್ರನ ಪಕ್ಕಕ್ಕೆ ಸರಿಸಿ ತ್ರಿವೇಣಿಯನ್ನು ಹೈಲೈಟ್ ಮಾಡಲಾಯಿತು. ಯಾಕೆಂದರೆ ತ್ರಿವೇಣಿಗೆ ಮಿಡ್ಲ್ ಕ್ಲಾಸ್ ಸಿಂಡ್ರೋಮ್ ಇತ್ತು. ಸಿಂಡ್ರೋಮ್ ಅಂದರೆ ಕಾಯಿಲೆ ಅಂತ, ಒಬ್ಸೆಷನ್, ಯಾವುದಾದ್ರೂ ಒಂದ್ರ ಬಗ್ಗೆ ಒಂಥರ ಒಬ್ಸೆಷನ್, ವ್ಯಾಮೋಹ. ಮಿಡ್ಲ್ ಕ್ಲಾಸ್ ಸಿಂಡ್ರೋಮಲ್ಲಿ ಏನಾಗುತ್ತೆ ಅಂದರೆ, ಕಲ್ಯಾಣಮ್ಮಂಗಾಗಿದ್ದು ಅಷ್ಟೇ, ತಿರುಮಲಾಂಬಾಗಾಗಿದ್ದು ಅಷ್ಟೇ, ತ್ರಿವೇಣಿಗಾಗಿದ್ದು ಅಷ್ಟೇ, ಈ ವಿಧವೆಯರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ. ಏಕೆಂದರೆ ಬರೀ ವಿಧವೆಯರೇ ಬರೋಲ್ಲ ಇದರಲ್ಲಿ. ಅಪಸ್ವರ ಅಪಜಯ ಅಂತ ತ್ರಿವೇಣಿ ಅವ್ರ ಕಾದಂಬರಿಯನ್ನು ಎತ್ಕೋತಾರೆ ಇವರು. ಆ್ಯಕ್ಚುಲಿ ಅವಳಿಗೆ ಮೆಡಿಕಲ್ MBBS ಮಾಡಿ ನಾ ಡಾಕ್ಟರ್ ಆಗಬೇಕನ್ನೋ ಆಸೆ ಇತ್ತು, ಅತ್ತಾನೆ ನಿಜ. ಅವಳಿಗೆ PUC ಆಗ್ತಿದ್ದಾಗೆ ಬಲವಂತವಾಗಿ ಮದುವೆ ಮಾಡಿದ್ರು. ಒಂದು ಮಗು ಹುಟ್ಟಿತು. ಅಲ್ಲಿ ಹಳ್ಳಿನಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲದೆ ಮಗು ಸತ್ತೋಯ್ತು. ಆವಾಗ ಅವಳು ನಾನು MBBS ಓದ್ತೀನಿ, ಏಕೆಂದರೆ ಈ ಊರಿಗೆ ಡಾಕ್ಟ್ರುಗಳ ಕೊರತೆ ಜಾಸ್ತಿ ಬೇಕು ಇಂಥ ಊರುಗಳಿಗೆ ಅಂತ ಅಂದ್ಬಿಟ್ಟು ಗಂಡನ ಒಪ್ಪಿಸಿ ಗಂಡನಿಗೆ ಇನ್ನೊಂದು ಮದುವೆ ಮಾಡಿ ಅವನನ್ನಾಗಲೇ ಒಬ್ಬಳು ಇಷ್ಟಪಟ್ಟೋಳಿದ್ಲು ಆ ಮನೆಯವಳೆ. ಅವಳು MBBS ಓದ್ಕೊಂಡು ಬರ್ತಾಳೆ. ಓದ್ಕೊಂಡು ಬಂದಾಗ ಈ ಮನೇಲಿ ಅವಳಿಗಿರೋಕ್ಕಾಗಲ್ಲ, ಯಾಕೆ ಸೌತಿ ಕಾಟ ಅಂತ ಒಂದು ಸರಳವಾದ ಪದನ ಹೇಳಿಬಿಟ್ರೆ ಸಾಕು ಅಂತ. ಗಂಡನಿಗೆ ಎಷ್ಟೋ ಇಷ್ಟ ಇದ್ದರೂ ಆಗಲ್ಲ, ಅವಳು ಮನೆ ಬಿಟ್ಟು ಹೊರಟೋಗ್ತಾಳೆ. ಇದನ್ನು ಗೆಲುವು ಅಂತ ಯಾಕೆ ಭಾವಿಸ್ಬಾರ್ದು? ಅಲ್ಲ, ಅವಳ ಜೀವನದ ಗುರಿ ಏನಿತ್ತು, MBBS ಮಾಡಬೇಕು, ಡಾಕ್ಟರ್ ಆಗಬೇಕು, ಅದೇ ತಾನೇ. ಅದನ್ನು ಮಾಡಿದ್ಲು ತಾನೇ ಅವಳು. ಮಧ್ಯೆ ಅವಳ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದಿರಬಹುದು, ಬಟ್ ಅದನ್ನು ಮಾಡಿದ್ರಿಂದ ಅದನ್ನು ಗೆಲುವು ಅಂತ ಪರಿಗಣಿಸಬೇಕಾಗಿತ್ತು. ಆದರೆ ಮಿಡ್ಲ್ ಕ್ಲಾಸ್ ಸಿಂಡ್ರೋಮ್ ಏನು ಮಾಡುತ್ತೆ, ಮೊದಲನೇದಕ್ಕೆ ಅಪಸ್ವರ, ಎರಡನೇದಕ್ಕೆ ಅಪಜಯ. ಅಂದರೆ ಕೌಟುಂಬಿಕ ಬದುಕಿನಲ್ಲಿ ಅವಳಿಗೆ ಅಪಸ್ವರ ಇತ್ತು, ಕೌಟುಂಬಿಕ ಬದುಕಿನಲ್ಲಿ ಅವಳು ಸೋತಳು, ಅಪಜಯ ಅನ್ನೋ ಭಾವನೆಯೇ ತ್ರಿವೇಣಿಗಿದೆ. ಇದು ಬೋಲ್ಡ್ನೆಸ್ ಅಲ್ಲ, ನಿಜವಾದ ಬೋಲ್ಡ್ನೆಸ್ ಇಲ್ಲ. ಅವ್ರು ದೂರದ ಬೆಟ್ಟ ಅವ್ರಿಗೆ ಆಚಾರ್ಯರು ಹೇಳಿಲ್ಲ, ನಾ ಸೇರಿಸ್ತೀನಿ. ಒಬ್ಬ ವಿಧವೆಗೆ ಇನ್ನೊಂದು ಮದುವೆ ಆಗೋ ಅವಕಾಶ ಸಿಕ್ಕಾಗ ಎಷ್ಟು ಅಡೆತಡೆಗಳು. ಅಲ್ಲಿಗೆ ತಿರುಮಲಾಂಬ ಬರೆದಿದ್ದಕ್ಕೂ ತ್ರಿವೇಣಿ ಬರೆದಿದ್ದಕ್ಕೂ ಏನು ವ್ಯತ್ಯಾಸವಿಲ್ವೇ? ಹಾಗೇನೆ ತಾನೇ. ಕಲ್ಯಾಣಮ್ಮ ಬರೆದಿದ್ದಕ್ಕೂ ಇದಕ್ಕೂ, ಕಲ್ಯಾಣಮ್ಮ ಅವ್ರದ್ದೆಲ್ಲ ಹೆಸರು ಹೇಳ್ತಾ ಹೋದರೆ, ಪುಸ್ತಕಗಳ ಹೆಸರು ಹೇಳಿದ್ರೆ ಮತ್ತೆ ನಾ ಕತೆ ಹೇಳ್ತಾ ಕೂತ್ಕೋಬೇಕಾಗತ್ತೆ ಅಲ್ವಾ? ದೂರದ ಬೆಟ್ಟದಲ್ಲಿ ನಾನು ಹೇಳಿದೆ. ಆಮೇಲೆ ಹಣ್ಣೆಲೆ ಚಿಗುರಿದಾಗ ಕೂಡ ನೋಡಿದೆ. ಹಣ್ಣೆಲೆ ಚಿಗುರಿದಾಗ ಕಾದಂಬರಿ ಬೋಲ್ಡಾಗಿದೆ, ಸಿನಿಮಾನೇ ಯಾಕೋ ಸ್ವಲ್ಪ ಏನೋ ಸಂಯಮ ತೋರಿಸಿರೋ ಹಾಗೆ ಕಾಣಿಸುತ್ತೆ. ಪುಟ್ಟಣ ಕಣ್ಗಳು ಮಾಡಿರೋದು, ಪುಟ್ಟಣ ಕಣ್ಗಳೇ ಸ್ತ್ರೀ ವಿರೋಧಿ ಅಂತೆ. ಬಹಳ ಆಶ್ಚರ್ಯ, ಅದನ್ನೂ ಹೇಳ್ತಾರೆ ಅವರು.
ಒಬ್ಬ ಹೆಣ್ಮಗಳು ಅವಳೇನು ಹೆಸರು ಹೇಳಿದ್ರಪ್ಪ, ಒಬ್ಬ ಹೆಣ್ಮಗಳು ಪುಟ್ಟಣ ಕಣ್ಣಲ್ಲಿ ಕೂತಿದ್ದ ಕಾರ್ನ ಓವರ್ಟೇಕ್ ಮಾಡಿ ಮುಂದೆ ಹೊಟ್ಟೋದ್ಲಂತೆ. ರಸ್ತೆನಲ್ಲಿ ಓವರ್ಟೇಕ್ ಮಾಡೋದು ಕಾಮನ್. ಯಾವುದೋ ಒಂದು ವೆಹಿಕಲ್ ನಿಧಾನಕ್ಕೆ ಹೋಗ್ತಿದ್ರು, ಇನ್ನೊಬ್ರು ಕಾಯ್ತಾರೆ, ಓವರ್ಟೇಕ್ ಮಾಡ್ತಾರೆ. ಪುಟ್ಟಣಕ್ಕೆ ತುಂಬ ಕೋಪ ಬಂದುಬಿಡ್ತಂತೆ. ಹೆಣ್ಮಗಳು ಡ್ರೈವ್ ಮಾಡ್ತಾ ಇದ್ದಾಳೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಏನೋ ಮಾಡ್ತಾಯಿದ್ದೆ ನೀನು ಅಂತ ಡ್ರೈವರ್ನ ಬೈತಿರುತ್ತೆ. ನೋಡಿ, ಪುಟ್ಟಣ್ಣ ಕಣ್ಗಾಲ್ ಸ್ತ್ರೀ ಪರ ಅಂತ ಸಿನಿಮಾ ತೆಗೆದು ಹೆಸರು ತೊಗೊಂಡ್ರು. ಆದರೆ ಅವರು ಒಳಗೆ ಹೀಗೆ ಅಂಥೇಳಿ ಅದಕ್ಕಾಗಿ ಹಣ್ಣೆಲೆ ಚಿಗುರಿದಾಗ ಬರೆದಾಗ ತ್ರಿವೇಣಿ ಬರೆದಾಗ ನಾನು ಪುಟ್ಟಣ್ಣನ ಬಿಟ್ಟು ತ್ರಿವೇಣಿ ಬರ್ತೀನಿ. ಯಾಕೆಂದ್ರೆ ಕಾದಂಬರಿ ಬಗ್ಗೆ ಮಾತಾಡ್ತೀನಿ ನಾನು. ಬೋಲ್ಡಾಗಿ ಸಿನಿಮಾದಲ್ಲಿ ದೃಶ್ಯ ಇದೆ. ಅವಳು ಕಲ್ಪನಾ, ರಾಜ್ಕುಮಾರ್ ಅನ್ನೋಣ ನಮಗೆ ಬೇಗ ಅರ್ಥ ಬೇಕಾರೆ. ಅವ್ರಿಗೂ ಹೆಂಡತಿ ಸತ್ತೋಗಿದ್ದಾಳೆ, ರಾಜ್ಕುಮಾರ್ಗೂ. ಕಲ್ಪನಾಗೂ ಗಂಡ ಸತ್ತೋಗಿದ್ದಾನೆ. ಇವಳು ಕನ್ಯಾವಿದ್ವಿ ಅಷ್ಟೇ. ಈ ಕಲ್ಪನಾ ಮಕ್ಕಳ ಜೊತೆ ಆಟ ಆಡ್ತಾ ಇರೋ ಕಣ್ಣು ಬಟ್ಟೆ ಕಟ್ಕೊಂಡಿರ್ತಾಳೆ. ರಾಜ್ಕುಮಾರ್ ಕೈನ ಹಿಡ್ಕೊಂಡ್ಬಿಡ್ತಾಳೆ. ಹಿಡ್ಕೊಂಡು ಒಳಗೆ ಬಿಡೋಕ್ಕಾಗಲ್ಲ, ಯಾಕೆ ಗಂಡ ಸತ್ತೋಗಿದ್ದಾನೆ ಅಲ್ವಾ. ಅವಳಿಗೆ ಅನುಭವನೇ ಇಲ್ಲ, ಮದುವೆ ಆಗಿದ್ರು ಏನು. ಹಾಗಾಗಿ ಅವಳು ಕೈ ಬಿಡಿ ಅಂತಾಳೆ. ಆಗ ಅವರು ರಾಜ್ಕುಮಾರ್ ಹೇಳ್ತಾರೆ, ಹಿಡ್ಕೊಂಡಿರೋಳು ನೀನು, ನಾನು ಹೇಗೆ ಬಿಡಲಿ ಅಂತ ಕೇಳ್ತಾರೆ. ಆದರೆ ಅವರು ಇವಳು ಕೈ ಹಿಡ್ಕೊಂಡವಳು ಬಿಟ್ಟೇ ಇಲ್ವಲ್ಲ, ಅದನ್ನು ಆತ ಸರಿಯಾದ ಪ್ರಾಸ್ಪೆಕ್ಟಲ್ಲೇ ತೊಗೊಂಡಿದ್ದಾನೆ. ಗಂಡಸು ಸರಿಯಾದ ಪ್ರಾಸ್ಪೆಕ್ಟಲ್ಲಿ ತೊಗೊಂಡಿದ್ದಾನೆ. ಆಗ ಕೈ ಬಿಟ್ಬಿಟ್ಟು ಓಡೋಗ್ತಾರೆ. ಕಲ್ಪನಾ ರೂಮೊಳಗೆ ಹೋಗ್ತಾರೆ. ಇಲ್ಲಿಂದ ಮುಂದಿನ ಇದುವರೆಗೆ ನಮ್ಮ ಯಾವ ಲೇಖಕಿಯರು ಬರೆದಿಲ್ಲ. ಇಲ್ಲಿಂದ ಮುಂದಿನ ದಿನ ಲೇಖಕರು ಬರೆಯೋದೇ ಇಲ್ಲ. ತ್ರಿವೇಣಿ ಬರೆದ್ರು. ಏನು ಬರೆದ್ರು ಅಂದರೆ, ರೂಮಲ್ಲಿ ಹೋಗ್ತಿದ್ದಾಗೆ ಅವಳು ಕರಡಿಯಲ್ಲಿ ತನ್ನ ಮುಖ ನೋಡ್ಕೊತಾಳೆ, ತನ್ನ ಸೌಂದರ್ಯ ನೋಡ್ಕೊಳ್ತಾಳೆ, ದೇಹ ಸೌಂದರ್ಯನ. ಆಗ ಅಂತಾಳೆ ಅವಳು, ಆ ಸ್ಪರ್ಶ, ಆ ನೋಟ ಅಂತಾಳೆ. ಇದನ್ನು ಹೆಣ್ಮಕ್ಳು ಬಾಯ್ಬಿಟ್ಟು ಹೇಳ್ಕೊಳ್ತಾನೆ ಇರಲಿಲ್ಲ. ತ್ರಿವೇಣಿ ಬರೆದಿದ್ದು 50ರ ದಶಕ ಅನ್ನೋದು ನೆನಪಿರಲಿ. ಇಷ್ಟು ಮಾತನ್ನು ಕೂಡ ಯಾವ ಹೆಣ್ಮಕ್ಳು ಬಾಯ್ಬಿಟ್ಟು ಹೇಳ್ಕೊಳ್ತಾ ಇರಲಿಲ್ಲ. ಮನಸ್ಸಿನೊಳಗೆ ಅನ್ನಿಸ್ತು, ಇನ್ನೂ ಏನು ಬೇಕಾದ್ರೂ ಸೇರ್ತೀವಿ, ಮನಸ್ಸಿನೊಳಗೆ ಅನ್ನಿಸ್ತಿದ್ದಿದ್ದು. ಅದನ್ನು ತ್ರಿವೇಣಿ ಮಾಡಿದ್ರು ಅಂತ ಹೇಳಿ ತ್ರಿವೇಣಿ ಹೈಲೈಟ್ ಆಗ್ಬಿಟ್ರು ಆ ಕಾಲಕ್ಕೆ. ಆದರೆ ಕೆ ಇಂದ್ರ ಅದಕ್ಕಿಂತ ಗಟ್ಟಿಯಾಗಿ ಬರೆದ್ರು ಅಂತನ್ನೋದನ್ನು, ಈ ವಿಷಯ ಯಾರೂ ಎತ್ತಲಾರದ ಈ ವಿಷಯವನ್ನು ಆಶಾದೇವಿ ಎತ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಮಗೆ ಹೆಣ್ಣನ್ನು ದೆವ್ವನೂ ಮಾಡಬೇಡಿ, ದೇವತೆನೂ ಮಾಡಬೇಡಿ, ಮನುಷ್ಯಳಾಗಿರೋದಕ್ಕೆ ಬಿಡಿ ಸಾಕು. ದೇವತೆ ಅಂತ ಪೂಜೆ ಮಾಡೋ ಪದ್ಧತಿ ಇದೆ ನಮ್ಮಲ್ಲಿ. ಇಲ್ಲದೇ ಬೇವಿನ ಸೊಪ್ಪು ತೊಗೊಂಡು ಹೊಡೆಯೋ ಪದ್ಧತಿ ಇದೆ ದೆವ್ವ ಅಂತ. ಅದೆರಡು ಬೇಡ ಅಂತ ಹೇಳ್ತಾರೆ. ಇಲ್ಲಿ ಶಾಂತಾದೇವಿ ಕಣಿವೆ ಬಗ್ಗೆನೂ ಹೇಳ್ತಾರೆ. ಅಲ್ಲಿ ಧಾರವಾಡದಲ್ಲಿ ಹೋಗಿ ಮೀನಾ ಸತ್ಯೇಶ್ವರಿ ಜೊತೆ ಮಾತಾಡುವಾಗ ಚನ್ವೀರ್ ಕಣಿವೆಯವರ ಹೆಂಡತಿ ಶಾಂತಾದೇವಿ ಕಣಿವೆ ಅವರು ಕಥೆಗಳನ್ನು ಬರೀತಿದ್ರು. ತುಂಬ ಬೇರೆ ಪ್ರಬಂಧಗಳನ್ನು ಬರೀತಿದ್ರು. ಅವರ ಕಥೆಗಳಲ್ಲಿ ಈ ಗಂಡನ ಮೇಲೆ ಕೋಪ ಬಂದಾಗ, ಜಗಳ ಆದಾಗ, ಗಂಡನ ಬಿಟ್ಟು ಆಚೆ ಬಂದಾಗ, ಕೊನೆಗೆ ಅವಳು ಗಂಡನನ್ನು ಒಪ್ಪಿಕೊಂಡು ಒಂದು ಮಗುವನ್ನು ಅಪ್ಪಿಕೊಳ್ಳುವಂತೆ ಗಂಡನನ್ನು ಒಪ್ಪಿಕೊಂಡು ಬಿಡ್ತಾಳೆ ಅಂತ ಬರುತ್ತೆ ಅಂತ. ಇವ್ರಿಗೆ ಅನ್ನಿಸ್ತಂತೆ ಪ್ರಖರ ಸ್ತ್ರೀವಾದ ದೃಷ್ಟಿಯಿಂದ ಇದು ಅಸಹಜ, ಹೀಗಾಗಬಾರ್ದಾಗಿತ್ತು ಅಂತ. ಆದರೆ ಅದೂ ಒಂದು ರೀತಿ ಒಳ್ಳೆಯದೇ. ಅಂದರೆ ಅಷ್ಟು ಶಕ್ತಿ ಇದೆ ಆ ಹೆಂಗಸಿಗೆ. ತಪ್ಪು ಮಾಡಿದವನನ್ನು ಕ್ಷಮಿಸಿ ಮಗುವಿನಂತೆ ಅಪ್ಪುವ ಶಕ್ತಿ ಅವಳಿಗೆ ಇದೆ ಅಂತನ್ನುವ ಆಶಯವನ್ನು ಅದು ಹೇಳುತ್ತೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಇದು ನಾನು ಬರೆದಿದ್ದೆ, ಅದರಿಂದ ನನಗೆ ತುಂಬ ಸಂತೋಷ ಆಯಿತು. ಆ್ಯಕ್ಚುಲಿ ಸ್ತ್ರೀವಾದವನ್ನು ನಾವು ಸಿಮೋನ್ ಬೋವಾ ಅವರ ದ ಸೆಕೆಂಡ್ ಸೆಕ್ಸಿಂದ ಗುರುತಿಸ್ತೀವಿ ಸ್ತ್ರೀವಾದದ ಬಗ್ಗೆ ಮಾತಾಡುವಾಗ. ಅಂದರೆ 100 ವರ್ಷ ಹಿಂದಕ್ಕೆ ಹೋಗ್ಬೋದಷ್ಟೇ. ಯಾಕೆಂದರೆ ಅವ್ರು ಹುಟ್ಟಿದ್ದು 1904, ಸತ್ತಿದ್ದು 94 ಇರ್ಬೋದು. ಅಲ್ಲಿಂದ ಗುರುತಿಸ್ತೀವಿ. ಆದರೆ ಉದ್ದಕ್ಕೂ ನಮ್ಮಲ್ಲಿ ಜಾನಪದದಲ್ಲೇ ಇದೆ ಸ್ತ್ರೀವಾದ. ಜಾನಪದದ ಹೆಣ್ಮಕ್ಳು ತುಂಬ ಧೈರ್ಯದ ಹೆಣ್ಮಕ್ಳು. ಅದೇ ನೋಡ್ರಿ ಅಲ್ಲೇ ಬರೋದು. ಮಧ್ಯಮ ವರ್ಗ ಬಂತಂದರೆ ತೊಂದರೆ, ಇಲ್ಲ ಅಂದರೆ ತೊಂದರೆ ಇಲ್ಲ. ಅದರಿಂದ 100 ವರ್ಷ ಯಾಕೆ ಹೇಳಬೇಕು ಸ್ತ್ರೀವಾದಕ್ಕೆ. ಕನ್ನಡದಲ್ಲಿ ಧೈರ್ಯದ ಹೆಣ್ಮಕ್ಳು ಉದ್ದಕ್ಕೂ ಇದ್ದಾರೆ. ಅದು ಬರವಣಿಗೆಯಲ್ಲಿ ಬಂತ ಬಿಡ್ತಾ ಅನ್ನೋದನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಇಡಬೇಕು. ಏಕೆಂದರೆ ದಾಖಲೆ ಆಗಿಲ್ಲ. ಅದರಿಂದ ಸ್ತ್ರೀವಾದಕ್ಕೆ, ಕನ್ನಡದ ಸ್ತ್ರೀವಾದಕ್ಕೆ ನಾವು 1000 ವರ್ಷದ ಇತಿಹಾಸ ಕೊಡ್ಬೋದು ಅಂತನೋ ಮಾತನ್ನು ಹೇಳ್ತಾರೆ. ಇದನ್ನು ನಾನು ಬರೆದಿದೆ ಅಂತ ನನಗೆ ತುಂಬ ಖುಷಿ ಆಯಿತು. ಓಹೋ ಪರವಾಗಿಲ್ಲ, ನನಗೂ ಅನಿಸಿತ್ತಲ್ವ ಅಂತ. ಆ್ಯಕ್ಚುಲಿ ಆ ಸೂಚನೆ ಮೊದಲು ಕೊಟ್ಟವ್ರು ಗಾಯತ್ರಿ ನಾವಡ. ಕರಾವಳಿ ಜನಪದ ಸಾಹಿತ್ಯದಲ್ಲಿ ಸ್ತ್ರೀವಾದಿ ನೆಲೆಗಳು ಅಂತ ಅದರಿಂದ ಎತ್ಕೊಂಡಾಗ ನನಗನ್ನಿಸ್ತು ಹೌದು 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 ಅಂತ ಹೇಳಿ. ಆಮೇಲೆ ವೀರಣ್ಣ ಅವರು ರನ್ನನನ್ನು ಅಜಿತ್ ಪುರಾಣದಲ್ಲಿ ತಿಮ್ಮೆಬ್ಬನ ಹೊಗಳ್ತಾನಲ್ಲ, ಅವನು ಮೊಟ್ಟ ಮೊದಲ ಸ್ತ್ರೀವಾದಿ ಅಂತಾರೆ. ಹೀಗೆ ಹೀಗೆ ಅನೇಕ ವಿಷಯಗಳು ನಮಗೀಗಾಗಲೇ ಗೊತ್ತಿರುವಂತಹ ವಿಷಯಗಳು ಸಿದ್ಧ ಮಾದರಿಗಳಲ್ಲಿರ್ತವೆ. ಆ ಸಿದ್ಧ ಮಾದರಿಗಳನ್ನು ಮುರಿದವರು ಕೆಟ್ಟೋಯ್ತು. ಮನೆ ಬೀಳಿಸ್ಬಿಟ್ರೆ ಇನ್ನೊಂದು ಹೊಸ ಮನೆ ಕಟ್ಟೋ ಯೋಗ್ಯತೆ ಇರಬೇಕಲ್ವಾ. ಆ ಹೊಸ ಮನೆ ಕಟ್ಟೋ ಯೋಗ್ಯತೆ ಆಶಾದೇವಿಗಿದೆ.
ಅವರ ವಿಮರ್ಶೆಯ ಮಾತುಗಳಲ್ಲಿ. ಆದ್ದರಿಂದ ನೀವು ತುಂಬ ಯೂಟ್ಯೂಬ್ ಇದೆ. ನಾನು 2 ತೋರಿಸ್ದೆ ಅಷ್ಟೇ, ಯಾಕೆಂದರೆ ಈ 2 ಮಾತ್ರ ನೋಡಿದೆ, ಮಿಕ್ಕಿದೆಲ್ಲ ನಾನು ಮೊದಲೇ ನೋಡಿದ್ದೆ. ಅದರಿಂದ ಗ್ರಹಿಸಬಹುದಾದ ಅಂಶಗಳನ್ನು ಮಾತ್ರ ಗ್ರಹಿಸಿ, ಇದು ಅವರ ಕೃತಿಗಳ ಬಗ್ಗೆ ಮತ್ತು ಅವರ ಪ್ರಶಸ್ತಿಗಳ ಬಗ್ಗೆ ಮಾತ್ರ ಹೇಳಬೇಕಾದಂಥದ್ದು. ಆದರೆ ಅವರ ಮನೋಭಾವ ಎಂಥದ್ದು ಅಂತ ಗೊತ್ತಾಗಲಿ ಅಂಥೇಳಿ ನಾನು ಭಾಳ ಮೆಚ್ಚಿಕೊಂಡಂಥ ಭಾಷಣಕರ್ತಿ, ಲೇಖಕಿ ಅಂತ ಹೇಳ್ತಾರೆ. ಅವರು ಬರೆದಿದ್ದು ನಮ್ಗೆ ಅರ್ಥ ಆಗುತ್ತೆ ಅನ್ನೋದು ಭಾಳ ಸುಳ್ಳು, ಪೂರ್ತಿ ಅರ್ಥ ಆಗುತ್ತೆ ಅನ್ನೋದು. ಹೀಗೆ ಅಲ್ಲೊಂದೇಳೆ ಇಲ್ಲೊಂದೇಳೆ ಗ್ರಹಿಸಬಲ್ಲೆ. ನನಗೂ ಆ ಫೀಲ್ಡಲ್ಲಿ ಅನುಭವ ಇರೋದ್ರಿಂದ ಇದು ಹೀಗೆ ಅಂತ ಹೇಳಿ ನಾನು ಕಟ್ಟಬಲ್ಲೆ. ಅಷ್ಟನ್ನು ನಾನು ಮಾಡಿದ್ದೀನಿ. ನಮಸ್ಕಾರ.